ಎಲ್ಲ ನಾಯಕರು ನಮಗೆ ನಾಯಕರು ಮಂಗಳೂರು ಎಲ್ಲ ಬರೀತಾರೆ. ಎಲ್ಲಿ ಇಡ್ಲಿ ಬೈ ಈ ರೀತಿ ವ್ಯವಸ್ಥಿತ ಆಗಬೇಕಾಗಿರುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮುಂದೆ ಕಳಿಸಬೇಕು. ಶಿಸ್ತಿನಿಂದ ಸೇರ್ಬೇಕು. ನಾವೆಲ್ಲ ಒಗ್ಗಟ್ಟಂತ ತೋರಿಸಬೇಕು. ಸಾವಿರಾರು ಜನ ಸೇರಿದ್ದೇವೆ. ಒಡಬೇಡಿ. ದಯವಿಟ್ಟು ತಮಗೆಲ್ಲ ಕೈ ಇಷ್ಟಪಟ್ಟಿದ್ದೀನಿ. ತುಳಸಿರಾಮ್ ಮರ್ಜನ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಿಲ್ಲ ಕಾಪಾಡಬೇಕು. ಇಷ್ಟೆಲ್ಲ ಜನ ಸೇರಿದೆ. ಈ ಚಿನ್ನವನ್ನು ಕೇಳಬೇಕಲ್ಲ, ಹೋರಾಟಕ್ಕೆ ಕೇಳಬೇಕು. ಜಿಲ್ಲಾಡಳಿತದಿಂದ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು. ಈ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕಾಗಿದೆ ಅಂದ್ರೆ ಈ ರೀತಿ ನಾವು ಹೇಗೆ ಹೋಗ್ತದ ಒಗ್ಗಟ್ಟಿಗೆ ಕೂಗಬೇಕಲ್ಲ ನಮ್ಗೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಜೋರಾಗಿ ಜಮೀನಲ್ಲಿ ಎಲ್ಲ ಜನರನ್ನು ಕಳಿಸ್ಕೊಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲಿದ್ರೆ ಎಲ್ಲರೂ ಗೌರ್ಮೆಂಟ್ ಹಿಂದೆ ಕಳಿಸ್ರಿ. ಎಲ್ಲರೂ ಹಿಂದೆ ಕಳಿಸ್ರಿ. ಒಂದು 2 ನಿಮಿಷ ಎಲ್ಲ ಹಿಂದೆ ಕಳಿಸಿ. ಒಂದು ಸಿಕ್ಕಾಗ್ಲಿ ಇರುತ್ತಾಗ್ಲಿ ಯಾರು ಕಾರ್ಯಕರ್ತರು ಎಲ್ಲರೂ ಮುಂದೆ ಒಂದು ಸಿಕ್ಕಾಗಬೇಕು. ಸಿಕ್ಕಾಗಲಿ ಇನ್ನೊಂದು 5 ನಿಮಿಷ ಯಾರು ಮುಖಂಡ್ರೆ ಯಾರೋ ಮುಂದೆ ಬರ್ಬೇಡ್ರಿ. ದಯವಿಟ್ಟು ಒಂದು 5 ನಿಮಿಷ ಅವಕಾಶ ಬರಬೇಕು. ಸಿಕ್ಕಾಗಬೇಕು. ಒಂದು 5 ನಿಮಿಷ ಆಗಲಿ. ಯಾರೋ ಅವಸರ ಮಾಡಬೇಡ್ರಿ ದಯವಿಟ್ಟು. ಮತ್ತೆ ನಾವು ಸ್ವಲ್ಪ ಸ್ಲೋ ಮಾಡಿ ಬರ್ಬೇಕ್ರಿ. ಎಲ್ಲರೂ ಅನುಮತಿ ಜಾನರಕ್ಕೆ ತಗೊಂಡ್ರಿ. ಎಲ್ಲರಿಂದ
ಎಲ್ಲರೂ ಅಣ್ಣ ಬಗೆ ಹಿಡಿಯೋರೆಲ್ಲ ಹಿಂಗೆ ಬರ್ರಿ, ಬಗೆ ಹಿಡ್ಕೊಂಡೆಲ್ಲ ಹಿಂಗೆ ಬರ್ರಿ. ನನಗೆ ಮುಂದೆ ನಾಯಕ ಕಾಣಬೇಕು, ಬ್ಯಾನರ್ ಕಾಣಬೇಕು, ಎಲ್ಲಿ ಕಾಣಿಸ್ತಾ ಬ್ಯಾನರ್ ಮತ್ತೆ ಸಾವಿರ ಮಂದಿ ಮಂಡ್ಯ ಬಂದ್ರೆ ಹಿಂದೆ ಯಾರು ಬರಪ್ಪ ಹೋರಾಟ ಆಗ್ತದ ಲೈನ್ ಮಾಡ್ರೆ ಹೆಂಗಿನ ಸುತ್ತಬೇಕು भाई भाई ये गाड़ी उधर पे ये गाड़ी उधर है ये रिवाज ए इंगड़ का पिंगड़ गाड़ी
ಈಗ ನೀವೇ ಮಾಡಿಸ್ತಿರ್ತ ಅಜ್ಜು ನೀನೇ ನಾಷ್ಟ ಮಾಡಿಸ್ತಿರ್ತ ನಡಿ ನಾಷ್ಟ ಮಾಡಿಸ್ತಾರ ಸರ್ ದಯವಿಟ್ಟು ಹಿಂದ್ಗಡೆ ಹೋಗ್ಬೇಕು ಸರ್. ಸರ್ ಬ್ಯಾನರ್ ಮುಂದೆ ನಿಂತ್ಕೊಂಡು ಹಿಂದ್ಗಡೆ ಹೋಗ್ಬೇಕು. ನಮ್ಮ ದಿಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಬೇಕಾಗಿದೆ ಸರ್. ನಾವೆಲ್ಲರೂ ಹಿಂದ್ಗಡೆ ಹೋಗ್ಬೇಕು. दस लोग 19 बालक ठहरे
गाडी का लगे साड़ी ना गाड़ी Amin पाहिजे अमीन
छत्रपति शिवाजी महाराज बुद्धभगवान अंबेडकर सेवा संघ से होराटे जय 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 ರಾಷ್ಟ್ರ ನಾಯಕನ ಅಭಿಮಾನ ಮಾಡುವಂತ ಕೇಂದ್ರ ಸರ್ಕಾರಕ್ಕೆ ಈ ಹೋರಾಟಕ್ಕೆ ಭಾಗಿಯಾದಂತ ಎಲ್ಲ ನಮ್ಮ ಶ್ರೀಮಂತರಿಗೆಲ್ಲ ವಿನಂತಿ, ಎಲ್ಲರೂ ಕೂಡ ನಾನೇ ಸಫಲ ಮಾಡಬೇಕು. ರೌಂಡ್ ಸೆಟ್ಟಲ್ಲಿ ನಿಂತ್ಕೋಬೇಕಂದ್ರೆ ಪ್ಲೀಸ್ ದಯಮಾಡಿ ತಮ್ಮೆಲ್ಲರಿಗೂ ಕೂಡ ಒಂದು ವಿನಂತಿ, ಎಲ್ಲರೂ ಕೂಡ ರೌಂಡ್ ಸರ್ಕಲ್ ಮಾಡಿ ಪ್ಲೀಸ್ ದಯಮಾಡಿ. ಈ ಗಾಂಧಿ ಸರ್ಕಲ್ ಏನಿದೆ ಎಲ್ಲರೂ ಕೂಡ ರೌಂಡ್ ಸರ್ಕಲ್ ಮಾಡಬೇಕು. ಎಲ್ಲರೂ ಕೂಡ ಒಂದು ವೆಹಿಕಲ್ ಒಳಗಡೆ ಬರಬಾರ್ದು ಪ್ಲೀಸ್. ನಾನೇ ಸರ್ಕಲ್ ಮಾಡಬೇಕು, ಎಲ್ಲರೂ ಹಿಂಗಡೆ ಸರಿ ಪ್ಲೀಸ್ ದಯಮಾಡಿ. ಹಿಂಗಡೆ ಸರಿ ಪ್ಲೀಸ್ ಪ್ಲೀಸ್ ಅಣ್ಣ ಪ್ಲೀಸ್ ದಯಮಾಡಿ ಎಲ್ಲರೂ ನಾನೇ ಸರ್ಕಲ್ ಮಾಡಬೇಕು, ಹಿಂಗಡೆ ಸರಿ ಎಲ್ಲರೂ ಅಣ್ಣ ನಮಗೆಲ್ಲರಿಗೆ ಮಾನವ ಸರ್ಕಲ್ ಮಾಡಿ ಪ್ಲೀಸ್ ಎಲ್ಲರೂ ಸರಿ ಹಿಂಗಡೆ ಸರಿ ಅಂದ್ರೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಹಿಂಗಡೆ ಸರಿ ಪ್ಲೀಸ್ ಪ್ಲೀಸ್ ಹಿಂಗಡೆ ಸರಿ ಪ್ಲೀಸ್ ದಯಮಾಡಿ ದಯಮಾಡಿ ಹಿಂಗಡೆ ಸರಿ ಎಲ್ಲರೂ ಅಣ್ಣ ಹಿಂಗಡೆ ಸರ್ ಪ್ಲೀಸ್ ದಯಮಾಡಿ ಹಿಂಗೆ ಈ ಕರೋಣ ಪ್ಲೀಸ್ ಈ ಸರಿ ಹೋಗುತ್ತೆ ಮುಂದೆ ನಿಂತಾಡ್ಕೊಡ್ತಾರೆ. ಎಲ್ಲರೂ ಕೂಡ ಹಿಂಗಡೆ ಸರ್ ಇನ್ನೊಂದು ಸ್ವಲ್ಪ ನಡುವೆ ಯಾರು ಇರಬಾರ್ದು ಪ್ಲೀಸ್ ದಯಮಾಡಿ. ಹೋರಾಟಗಾರನ ಬಿಟ್ಟರೆ ಮತ್ತು ದಯಮಾಡಿ ಅಣ್ಣ ನೀವು ದಯಮಾಡಿ ಸರಿ ಹೋಗೋಣ
ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕು ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕು ಬೇಕು ನ್ಯಾಯ ಬೇಕು 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 ನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರು ಮಾತಾಡಿದಾರ ಒಬ್ರು ಏನ್ರ ಮಾಡ್ಬೇಕು आगे मंगावे पूरा गरम में वो पानी ए भाई स्टार्टिंग टाइम ही तो मत सेवा रिक्शेला बैठ को लॉगिन ಮಾಡಿ हाँ सब पावर बैंक एक बस स्टॉप पर टाइप सी फर्स्ट सही और जाते करते थे देखने से डेरे तक मेरे को कहाँ जाते पावर बैंक ಲ್ಯಾಪ್ಟಾಪ್
ಬಂದ್ ಮಾಡಿ ಅಷ್ಟೇ ಹೇಳ್ತೀನಿ. ಇಲ್ಲ ನಮ್ದು ಆಗಿಲ್ಲ ಅಂದ್ರೆ ನಾವು ಮಾಡೋದು ಏನು ಗೊತ್ತಾ? पानी बाटी में पानी बाटला का ले तो जा रहे पानी बाटले का जा पानी पोट पानी लाग देखो
ಪ್ರಜಾಪ್ರಭುತ್ವವನ್ನು ಕಗ್ಗೊಲೆಗೊಳಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ದಲಿತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ ಕೇಂದ್ರ ಸರ್ಕಾರಕ್ಕೆ,
ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ, ಮನುವಾದಿ ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವವನ್ನು ಕಗ್ಗಣ ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವವನ್ನು ಕಗ್ಗಣ ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಂಸ್ಥೆ ಹೋರಾಟಕ್ಕೆ, ರಾಷ್ಟ್ರ ನಾಯಕರ ಅಭಿಮಾನ ಮಾಡುವಂತ ಕೇಂದ್ರ ಸರ್ಕಾರಕ್ಕೆ, ರಾಷ್ಟ್ರ ನಾಯಕರ ಅಭಿಮಾನ ಮಾಡುವಂತ ಕೇಂದ್ರ ಸರ್ಕಾರಕ್ಕೆ, ಹಳೆಯ ಸಂಸತ್ ಭವನ ಮುಂದಿನ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನ ತೆರವುಗೊಳಿಸಿದಂತ ಕೇಂದ್ರ ಸರ್ಕಾರಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದಂತ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಛತ್ರಪತಿ ಶಾಹು ಮಹಾರಾಜ್ ಅವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಆಗಲೇಬೇಕು, ಆಗಲೇಬೇಕು. ಪುತ್ಥಳಿ ಮರುಸ್ಥಾಪನೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಪುತ್ಥಳಿ ಸ್ಥಾಪನೆ ಆಗಲೇಬೇಕು, ನೀಡಲೇಬೇಕು, 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 ನೀಡಲೇಬೇಕು. ರಾಷ್ಟ್ರ ನಾಯಕರಿಗೆ ಗೌರವ ನೀಡಲೇಬೇಕು. ರಾಷ್ಟ್ರ ನಾಯಕರಿಗೆ ಅಭಿಮಾನ ಮಾಡುವಂತ ಕೇಂದ್ರ ಸರ್ಕಾರಕ್ಕೆ, ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಹೋರಾಟಕ್ಕೆ, ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಹೋರಾಟಕ್ಕೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಸ್ಥಾಪನೆ ಆಗಲೇಬೇಕು, ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಸ್ಥಾಪನೆ ಆಗಲೇಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಆಗಲೇಬೇಕು, ಹಳೆ ಸಂಸತ್ ಭವನ ಮುಂದುಗಡೆ ಆಗಲೇಬೇಕು. ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ, ಛತ್ರಪತಿ ಶಿವಾಜಿ ಮಹಾರಾಜರ ಕೇಂದ್ರ ಸರ್ಕಾರಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ತೆರವು ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ, ಶಿವಾಜಿ ಚರಣಕ್ಕೆ ಛತ್ರಪತಿ ಮಹಾರಾಜ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರಕ್ಕೆ,
मस्त बोलो जय भीम, मस्त बोलो जय भीम, शाहू महाराजांच्या मूर्तीಯನ್ನು ತೆರವುಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಶಿವಾಜಿ ಮಹಾರಾಜರ ಮೂರ್ತಿ ತೆರವುಗೊಳಿಸಿದ ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಿರೋ ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವದ ಆಶಯಗಳನ್ನು ಮತಗೊಳಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಎಲ್ಲರೂ ಜೋರಾಗಿ ಘೋಷಣೆಯನ್ನು ಕೂಗಬೇಕು. ರಾಷ್ಟ್ರ ನಾಯಕರಿಗೆ ಅಪಮಾನವಾಗಿದೆ, ತಾವೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಎಂಬುದರೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಬೇಕು ನಮ್ಮ ಧ್ವನಿ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ, ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ತೆರವು ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ತೆರವು ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ, ಪುಟ್ಟಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಹೋರಾಟಕ್ಕೆ, ಪುಟ್ಟಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಹೋರಾಟಕ್ಕೆ, ಪುಟ್ಟಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಹೋರಾಟಕ್ಕೆ ಚಲಾದೆ ಚರ್ಚಿಗಲ್ಲ ಜಾತೆ ತಗಸಿಗಲ್ಲ ಜಾತೆ ಚರ್ಚಿಗಲ್ಲ ಜಾತೆ.
ರಾಹುಲ್ ಯಾಕೇನಾಯ್ತು? ಇದು ನಂದು ಕೈ ಮುಗಿಬೇಕು. ವಾಟ್ಸಪ್ ಲಾಗಿನ್ ಆಗ್ಬೇಕಲ್ಲ ಮತ್ತೆ. ವಾಟ್ಸಪ್ ಲಾಗಿನ್ ಆಗ ನಂದ್ರಾಗ ಆಗಿ ಶಿವಾಜಿ ಮಹಾರಾಜ್ ಅವ್ರಿಗೆ, ಶಾಹಿ ಮಹಾರಾಜ್ ಅವ್ರಿಗೆ ಜೈ 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 ಜೈ. ಪ್ರಜಾಪ್ರಭುತ್ವವನ್ನು ಕಗ್ಗೊಲ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನವನ್ನು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಸರ್ಕಾರವನ್ನು ಪ್ರತಿನಿಧಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಜೈ 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 ಜೈ.
ಮಾಡಿ ಎಲ್ಲರೂ ಕೆಳಗಡೆ ಕುತ್ಕೋಬೇಕು. ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿದಂತ ಎಲ್ಲ ಯುವ ಮಿತ್ರರಿಗೆ, ಭೀಮ ಬಂಧುಗಳಿಗೆ ಎಲ್ಲರೂ ಕೂಡ ಕೆಳಗಡೆ ಕುತ್ಕೋಬೇಕು. ನಮ್ಮ ಹಿರಿಯರು ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ವರ್ತನೆ ಮಾಡಬೇಕು. ಸಿಕಂದರ ಎಲ್ಲರಿಗೂ ಸರಿ ಸಿಕಂದರ ಕಾಯ್ಕೊಂಡರಿ. ಶ್ರೀಕಾಂತರ ಕಾಯ್ಕೊಂಡರಿ ಬಾಯ್ಲ ಮುಂದಿನ ತೋರಿಸ್ಬೇಕು ನೀ ಕೂಡ ಅಂತ ಹೇಳ ಇದು ಅಂತ ಹೇಳ. ಮುಂದೆ ಬಾಯಿಲಿ ಇಲ್ಲಿ ಬಾಯಿಲಿ ಕಡ್ತು ಹೋಗ್ಯಂಡ ಬೇಡ 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 ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ವತಿಯಿಂದ ಬೃಹತ್ ಪ್ರತಿಭಟನೆಗೆ ಆಗಮಿಸಿರುವಂತಹ ಎಲ್ಲ ಭೀಮ ಬಂಧುಗಳಿಗೆ ನನ್ನ ಭೀಮ ಸ್ವಾಗತವನ್ನು. ಇವತ್ತಿನ ದಿವಸ ದೇಶದಲ್ಲಿ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರ, ದೇಶಕ್ಕಾಗಿ ದುಡಿದವರು ದೇಶದ ನೆಲ ಜಲ ಭಾಷೆಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ, ಛತ್ರಪತಿ ಶಿವಾಜಿ ಮಹಾರಾಜರಾಗ್ಲಿ, ಎಲ್ಲ ರಾಷ್ಟ್ರ ನಾಯಕರಿಗೆ ಏನು ಗೌರವವಿಲ್ಲ. ಅಧಿಕಾರದಲ್ಲಿ ಇರ್ತಕ್ಕಂಥ ಕೇಂದ್ರ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಇತ್ತು. ಹಳೆ ಸಂಸತ್ತು ತನಕ ಬರುವಂತ ಲೋಕಸಭೆಯ ಸದಸ್ಯರಾಗಲಿ ಹಾಗೂ ವಿದೇಶಿ ಯಾತ್ರಿಕರಾಗಲಿ, ವಿದೇಶದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಆಗಮಿಸಿದಾಗ ಆ ಮಹಾನ್ ಪುರುಷರ ಪ್ರತಿಮೆಗಳನ್ನ ನೋಡಿ ಅವರಿಗೆ ಪುಷ್ಪಗಳನ್ನ ಹಾಕಿ ನಮನವನ್ನ ಮಾಡ್ತಿದ್ರು. ಅಂತ ಪ್ರತಿಮೆಗಳನ್ನ ಕೇಂದ್ರ ಸರ್ಕಾರ ದಿಢೀರನೆ ಕಾರಣವಿಲ್ಲದೆ ತೆರವು ಮಾಡ್ತದೆ. ಅಂದ್ರೆ ಯಾವ ರೀತಿ ಕೇಂದ್ರ ಸರ್ಕಾರ ಈ ದೇಶಕ್ಕಾಗಿ ತ್ಯಾಗ ಮಾಡಿದಂತ ರಾಷ್ಟ್ರ ನಾಯಕರಿಗೆ ಗೌರವ ತೋರಿಸಿ ನೋಡ್ಬೇಕಾಗಿದೆ ಬಂದು. ತಮಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲೇನೆ? ಕೇಂದ್ರ ಸರ್ಕಾರಕ್ಕೆ ಜನರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ, ಸಾರ್ವಜನಿಕ ಬಡತನ, ನಿರುದ್ಯೋಗ, ಮಹಿಳೆಯರಿಗೆ ಸುರಕ್ಷತೆಯನ್ನು ಒದಗಿಸುವುದರಲ್ಲಿ ಕೇಂದ್ರ ಸರ್ಕಾರ ಪ್ರಮುಖ ಪಾತ್ರವನ್ನು ವಹಿಸಬೇಕು. ರಾಷ್ಟ್ರ ನಾಯಕರ ಪುತ್ಥಳಿಯನ್ನು ಸ್ಥಳಾಂತರ ಮಾಡುವುದಲ್ಲ, ಇದು ನಿಮ್ಮ ಕೆಲಸ ಅಲ್ಲ. ರಾಷ್ಟ್ರ ನಾಯಕರ ಪುತ್ಥಳಿಯನ್ನು ಸ್ಥಳಾಂತರ ಮಾಡುವುದು. ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಏನ್ ತಿಳಿದಿದ್ದೀರಾ ನೀವು? ಯಾರು ಛತ್ರಪತಿ ಶಿವಾಜಿ ಮಹಾರಾಜರು? ಏನು ಕೊಡುಗೆ ಆಗ್ತದೆ ದೇಶಕ್ಕೆ? ಇತಿಹಾಸವನ್ನು ಓದಿದ್ರೇನೆ ಗೊತ್ತಾಗಬೇಕು. ಇತಿಹಾಸನೇ ಗೊತ್ತಿಲ್ಲ ತಮಗೆ. ನಾವು ಬರೀ ದೇಶವನ್ನು ಬ್ರಿಟಿಷರು ಮಾತ್ರ ಆಳಿದ್ದಾರೆ, 200 ವರ್ಷಗಳ ಕಾಲ ಬ್ರಿಟಿಷರು ಆಳಿದ್ದಾರೆ ಅಂತ ನಾವು ಸ್ವಾತಂತ್ರ್ಯ ದಿನ ಆಗಸ್ಟ್ 15ರಂದು ಮಹಾತ್ಮ ಗಾಂಧಿಯವರ ಮತ್ತು ಮಹಾನ್ ನಾಯಕರ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಂಡು. ಆದ್ರೆ ಈ ದೇಶ 1000 ವರ್ಷಗಳ ಕಾಲ ಗುಲಾಮವಾಗಿದೆ, ಇದು ಸತ್ಯ. ಈ ದೇಶ 1000 ವರ್ಷಗಳ ಕಾಲ ಗುಲಾಮವಾಗಿದೆ. ಅದು ಜಾತಿ ವ್ಯವಸ್ಥೆಯಿಂದ ಗುಲಾಮ ಆಗಿರೋದು, ಸತ್ರು ಹೋಗಲ್ಲ, ಅದು ಮೊದಲು 1000 ವರ್ಷ ಯಾರಿಂದ ಗುಲಾಮ? ಯಾಕೆ ಗುಲಾಮ ಆಗ್ತು? ಏನ್ ನಮ್ಮಲ್ಲಿ ಗಂಡಸಿರ್ಲಿಲ್ವಾ ದೇಶದಲ್ಲಿ?
ಯಾರು ಮೂರ್ಖರೆಲ್ಲ ಬಂದು ಲೂಟಿಕೋರರು, ದರೋಡೆಕೋರರು, ಕಳ್ಳನ್ ಮಕ್ಕಳೆಲ್ಲ ಬಂದು ಈ ದೇಶದ ಸಂಸ್ಕೃತಿಯನ್ನ ನಾಶ ಮಾಡಿ ಈ ದೇಶವನ್ನ ಲೂಟಿ ಮಾಡಿದರೆ ಯಾಕೆ ಗಂಡುಸಿಲ್ವಾ ಭಾರತದಲ್ಲಿ? ವಿಶ್ವವನ್ನು ಗೆದ್ದಂತ ಅಲೆಕ್ಸಾಂಡರ್ಗೆ ಏನು ಕಿತ್ತಿಲಕ್ಕಾಗಿಲ್ಲ, ಇಲ್ಲಿ ಬಂದು ಭಾರತವನ್ನು ಗೆಲ್ಲಕ್ಕಾಗ್ಲಿಲ್ಲ ಅವನಿಗೆ. ಯಾಕೆ? ನಮ್ಮಲ್ಲಿರ್ತಕ್ಕಂಥ ಒಕ್ಕಟ್ಟು ಮೊದಲು. ಅಲೆಕ್ಸಾಂಡರ್ ಅನ್ನ ಸಿಂಧೂ ನದಿಯ ದಡದಲ್ಲಿ ಹಿಡಿದಿಟ್ಟಂತ ಪುರುಷೋತ್ತಮ ಪೌರವ. ಅಲೆಕ್ಸಾಂಡರ್ನ ಸೈನ್ಯಾಧಿಪತಿ ಸೆಲ್ಯೂಕಸ್ನನ್ನ ಒತ್ತು ಓಡಿಸಿದಂತ ಚಂದ್ರಗುಪ್ತ ಮೌರ್ಯ. ಜಗತ್ತೇ ಎದುರುವಂತ ಸಮ್ರಾಟ ಅಶೋಕ ಈ ದೇಶದಲ್ಲಿ ಇದ್ರಪ್ಪ. ಯಾಕಂದ್ರೆ ಅವ್ರು ಇಡೀ ಯಾವ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಆದದ್ದು, ಎಲ್ಲರೂ ಭಾರತೀಯರು, ಸಿಂಧೂ ನದಿಯ ನಾಗರಿಕತೆ, ಮೂಲ ನಿವಾಸ, ನಾಗ ಜನಾಂಗ ಅಂತಕ್ಕಂಥ ಒಂದು ಮನೋಭಾವನೆ ಈ ದೇಶ. ಅದಕ್ಕೆ ಈ ದೇಶ ಅಗ್ರಿಕರ ಗುಲಾಮರಾಗ್ಲಿಲ್ಲ. ಮೌರ್ಯ ಸಾಮ್ರಾಜ್ಯದ ಪತನವಾದ ನಂತರ ಈ ದೇಶದ ಮೇಲೆ ತುರ್ಕಿಂದ ಬಂದಂತ ಶಾಸನಕಾರರು, ತುರ್ಕ್ ದೇಶದಿಂದ ಅದೇ ನಮ್ಮ ದೇಶ. ಯಾರು ಈ ದೇಶಕ್ಕೆ ಮೊದಲು ಬಂದ್ರು? ನಮ್ಮ ದೇಶವನ್ನ ಲೂಟಿ ಮಾಡಬೇಕು, ನಮ್ಮ ದೇಶದಲ್ಲಿ ಆಕ್ರಮಣ ಮಾಡಿ ದೇಶದಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ಯಾರು ತುರ್ಕ್ದಿಂದ ಬಂದಂತ ಮೊಹಮ್ಮದ್ ಘೋರಿ ಈ ದೇಶಕ್ಕೆ ಬಂದ. ಪೃಥ್ವಿರಾಜ್ ಚೌಹಾಣನ ಕೂಡ ಹೋರಾಟ ಮಾಡಿ ಅವನನ್ನ ಮೋಸದಿಂದ ಸೋಲಿಸಿ ಈ ದೇಶವನ್ನ ಗುಲಾಮಗಿರಿಗೆ ತಳೆದ. ಅವನ ಸೇನಾಧಿಪತಿ ಬಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯ ಅಂತಕ್ಕಂಥ ಮಹಾ ವಿಶ್ವವಿದ್ಯಾಲಯ, ಜಗತ್ತಿಗೆ ಜ್ಞಾನವನ್ನು ಕಲಿಸಿಕೊಂಡಂತ ವಿಶ್ವವಿದ್ಯಾಲಯ. ಇಲ್ಲಿ ಬೌದ್ಧ ಭಿಕ್ಷುಗಳು ವಾಸ ಮಾಡ್ತಿದ್ರು, ಬೌದ್ಧ ಭಿಕ್ಷುಗಳಿಂದ ಪಾಠ ಪಟ್ಟಿದ್ರು. ಇಲ್ಲಿ ಬೌದ್ಧ ಸಂಸ್ಕೃತಿ ಇತ್ತು. ಆದ್ರೆ ಪದಂತ ರಾಹುಲ್ ಶ್ರೀ ಭದ್ರರನ್ನ ಕೊಲೆ ಮಾಡಿ ಅವರೇ ಚಿಕಿತ್ಸೆ ಮಾಡಿದ್ರೆ ಆ ಬಕ್ತಿಯಾರ್ ಖಿಲ್ಜಿಗೆ ಆರೋಗ್ಯ ಸರಿ ಇರಲಿಲ್ಲ. ಕರುಣಾಮಯಿಗಳು, ನಮ್ಮ ಭಾರತದವರು ಕರುಣಾಮಯಿಗಳು. ಆ ಬಕ್ತಿಯಾರ್ ಖಿಲ್ಜಿಗೆ ಆರೋಗ್ಯ ವ್ಯವಸ್ಥೆ ಹದಗೆಟ್ಟಿತ್ತು. ಆಗ ಅವನ ಚಿಕಿತ್ಸೆ ಮಾಡಿದಾಗ ಅವನ ಕೊಟ್ಟಂತ ಕೊಡುಗೆ ಏನು? ಅವನು ನಳಂದ ವಿಶ್ವವಿದ್ಯಾಲಯ ಅಂತಕ್ಕಂಥ ಮಹಾ ವಿಶ್ವವಿದ್ಯಾಲಯಕ್ಕೆ ಬೆಂಕಿಟ್ಟು ಬೌದ್ಧ ಸಂಸ್ಕೃತಿಯನ್ನ ನಾಶ ಮಾಡ್ದ. ಅಲ್ಲಿರ್ತಕ್ಕಂಥ ಬೌದ್ಧ ಭಿಕ್ಕುಗಳ ತಲೆಯನ್ನ ಕಡಿದು ಬೌದ್ಧ ಗ್ರಂಥಗಳ 90 ಲಕ್ಷ ಶಾಸ್ತ್ರಗಳು, ರಾಸಾಯನಿಕ ಶಾಸ್ತ್ರ, ಗಣಿತ ಶಾಸ್ತ್ರ, ಚಿಕಿತ್ಸೆ ಶಾಸ್ತ್ರ, ಎಲ್ಲಾ ಶಾಸ್ತ್ರಗಳು, ತ್ರಿಪೀಠಗಳಿಗೆ ಬೆಂಕಿ ಇಟ್ಟು ಬೌದ್ಧ ಮೂರ್ತಿಗಳನ್ನ ಹೊರದು ಹಾಕಿ ಬಕ್ತಿಯಾರ್ ಯಾವ್ದು ಗಂಡಸರಿರ್ಲಿಲ್ವಾ? ನಳಂದ ಬೆಂಕಿಟ್ಟಾಗ ಗಂಡಸರಿಲ್ಲ, ಬಳೆ ಕೊಟ್ಕೊಂಡಿದ್ವಿ ಭಾರತೀಯರು ನಾವು. ಯಾಕೆ ಬೆಂಕಿ ಹಚ್ಚೋದು? ವಿದೇಶದವರು ಬಂದವರು ನಮ್ಮ ನಳಂದ ವಿಶ್ವವಿದ್ಯಾಲಯ. ಯಾಕಂದ್ರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ 95% ಜನ ಶಸ್ತ್ರಹೀನರಿದ್ರು. ಯಾರ ಕೈಯಲ್ಲಿ ಬಲ್ಲಿ ಬಡಿಗೆ ಇರಲಿಲ್ಲ. ಬಾಯಲ್ಲಿ ಕಟ್ಟಿ, ಸೊಂಟಕ್ಕೆ ಕಸಬಾರಿಗೆ ಕಟ್ಟಿ, ವಿದ್ಯೆ, ಅಧಿಕಾರ, ಸಂಪತ್ತು ಎಲ್ಲದಿಂದ ದೂರಿಟ್ಟು ಮಠ ಮಿಸಲಾಗ ತಿರುಗಾಡ್ಬೇಕಂತ ಒಂದು ಕಾನೂನನ್ನ ಈ ದೇಶದಲ್ಲಿ ಮಾಡಿದ್ರು. 85% ಜನ ಈ ದೇಶದ ಗುಲಾಮಗಿರಿಯಲ್ಲಿ ಜಾತಿ ವ್ಯವಸ್ಥೆಯ ಸರಮಿನಿಂದ ಕಟ್ಟಿ ಹಾಕಿದ್ರು ಅವರಿಗೆ. ಆದುದರಿಂದ ಆ ಅಫ್ಘಾನಿಸ್ತಾನದಿಂದ ಬಂದವರೆಲ್ಲ ನೋಡಿದ್ರು, ಇವರೆಲ್ಲ ಇವರೇ ಕಚ್ಚಾಡ್ತಾರೆ, ಇವ್ರೇ ಸರಿ ಇಲ್ಲ, ಇವ್ರನ್ನ ಆರಾಮಾಗಿ ಲೂಟಿ ಮಾಡ್ಬೋದಂತ ಲೂಟಿ ಮಾಡ್ಬೋದು. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಜಾತಿಯ ನಮ್ಮ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು, ಸಮಾನತೆಯ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಂತ ಮೊದಲು ಈ ದೇಶದಲ್ಲೇ ಆ ಅಫ್ಘಾನ್ ಶಾಸಕರ ವಿರುದ್ಧ ಎದೆಗೊಂದು ತೊಡೆತಟ್ಟಿ ನಿಂತಂತ ಗಂಡಸು ಯಾರಾದ್ರೂ ಆಗಿದ್ರು ಛತ್ರಪತಿ ಶಿವಾಜಿ ಮಹಾರಾಜ್. ಅವರ ಸೈನ್ಯದಲ್ಲಿ ದಲಿತರಿಗೆ ಅವಕಾಶ ಇತ್ತು, ಮುಸಲ್ಮಾನರಿಗೆ ಅವಕಾಶ ಇತ್ತು. ಸಮಾನತೆಯ ಸ್ವರಾಜ್ಯದ ಕನಸನ್ನ ಕಂಡು ಛತ್ರಪತಿ ಶಿವಾಜಿ ಮಹಾರಾಜರು, ಅವರ ಮಗ ಸಂಭಾಜಿ ಮಹಾರಾಜ್. ಅವರಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಜಾತಿ ವ್ಯವಸ್ಥೆಯಿಂದ ಮುಕ್ತರಾಗಬೇಕು, ನಾವೆಲ್ಲ ಭಾರತೀಯರು ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ದೇಶವನ್ನ ಗುಲಾಮಗಿರಿಯಿಂದ ಹೊರತಂಬೇಕು ಅಂತ ಸ್ವತಂತ್ರ ಹೋರಾಟಗಾರರ ಪುತ್ಥಳಿಗಳನ್ನ ತೆರವು ಮಾಡಿ ನಮಗೇನು ಪ್ರಕಾರ ಕೆಲಸಗಳೇನು ಮಾಡ್ಲಿಕ್ಕೆ ನಿಮಗೆ ದೇಶದಲ್ಲಿ 108 ಸಮಸ್ಯೆಗಳಿದಾವ, ಅವುಗಳನ್ನ ಬಗೆಹರಿಸೋದು ಬಿಟ್ಟು ನಾವು ಒಂದು ಮಾತನ್ನ ನರೇಂದ್ರ ಮೋದಿ ಅವರ ಒಂದು ಕೆಲಸವನ್ನು ಒಪ್ಪಿಸ್ತೀವಿ. ಯಾವುದಂದ್ರೆ ನಳಂದ ವಿಶ್ವವಿದ್ಯಾಲಯವನ್ನು ಮರುಸ್ಥಾಪನೆ ಮಾಡ್ತಿದ್ದೇವೆ, ಹೊಸ ಸಂಸತ್ ಭವನ ಕಟ್ಟಲು ಅವನು ಸ್ವಾಗತ ಮಾಡ್ತೀವಿ. ಎಲ್ಲಾ ಮಾಡಿರೋಟಿಗೆನೆ ರಾಷ್ಟ್ರ ನಾಯಕರ ಪುತ್ಥಳಿಗಳನ್ನ ತೆಗೆದು ಅಲ್ಲಿ ಇದನ್ನ ಒಪ್ಕೊಳ್ಳೋದಿಲ್ಲ ಕೇಂದ್ರ ಸರ್ಕಾರ, ಇದನ್ನ ಭಾರತದ ಜನತೆ ಒಪ್ಕೊಳ್ಳೋದಿಲ್ಲ. ನಾವು ಪ್ರಶ್ನೆ ಮಾಡ್ತೀವಿ, ತಮಗೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕಿದೆ, ನಮಗೆ ಪ್ರಶ್ನೆ ಮಾಡುವುದು. ನೀವು ಏನು ಪೊಲೀಸ್ ಕೆಲಸ ಮಾಡಿದಿರಲ್ಲ,
ಪುತ್ಥಳಿಗಳನ್ನ ತೆರವು ಮಾಡಿ ಅಲ್ಲಿಂದ ಇಲ್ಲಿ ಇಟ್ಟಿದ್ದೀರಲ್ಲ, ಇದನ್ನ ಒಪ್ಕೊಳ್ಳೋದಿಲ್ಲ. ತಮಗೆ ತಾವು ಮನವಿ ಮಾಡ್ಕೊಳ್ತೀವಿ, ಆದಷ್ಟು ಬೇಗ ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನ ಮರಳಿ ಹಳೆಯ ಸಂಸತ್ ಭವನದ ಮುಂಭಾಗದಲ್ಲಿ ಗೌರವಪೂರ್ವಕವಾಗಿ ಈಗಾಗಲೇ ದಿಲ್ಲಿಯಲ್ಲಿ ಇದರ ಹೋರಾಟ ನಡೆದಿದೆ. ಆದ್ರೆ ಕರ್ನಾಟಕದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿದಂತ ಗಂಡು ಇನ್ನೂ ಇದ್ದಾರೆ. ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಅಧ್ಯಕ್ಷ ತುಳಸಿರಾಮ ಒಪ್ಕೋಬೇಕು. ಎಲ್ಲಿ ಸಂಸತ್ ಭವನ, ಎಲ್ಲಿ ಕರ್ನಾಟಕ, ಅಲ್ಲಿ ಆದಂತ ರಾಷ್ಟ್ರ ನಾಯಕರ ಅಪಮಾನವನ್ನು ಖಂಡಿಸಿ ಇವತ್ತಿನ ಹೋರಾಟ ನಮ್ಮ ತುಳಸಿರಾಮ ಇವರು ಹೇಳ್ಬೇಕಂದ್ರೆ ಇವರು ಅನೇಕ ಸೇವಾ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಆದ್ರೆ ಈ ಇಂಥ ದೊಡ್ಡ ಹೋರಾಟ ಜನರಿಗೆ ಜಾಗೃತಿಯನ್ನು ಆದುದರಿಂದ ಇವತ್ತಿನ ದಿವಸ ಘನರತ್ನ ರಾಷ್ಟ್ರಪತಿಯವರಿಗೆ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಮಾಡಿಕೊಳ್ಳುವುದೇನೆಂದರೆ ಪುನಃ ಪುತ್ಥಳಿಗಳನ್ನ ಮರುಸ್ಥಾಪಿಸಬೇಕು ಕೇಂದ್ರ ಸರ್ಕಾರ. ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರಪತಿಗಳು ನಿರ್ದೇಶನ ನೀಡಬೇಕು ಕೇಂದ್ರ ಸರ್ಕಾರಕ್ಕೆ ಪುತ್ಥಳಿಗಳನ್ನ ಮರುಸ್ಥಾಪಿಸಿ. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಾವೆಲ್ಲರೂ ಇನ್ನೂ ಹೋರಾಟವನ್ನು ಉಗ್ರವಾಗಿ ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಡೆಲ್ಲಿ ಬರ್ತೀವಿ. ನಮ್ಮ ನಾಯಕರ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ತುಳಸಿರಾಮ್ ಅರ್ಜಿಯವರ ನೇತೃತ್ವದಲ್ಲಿ ಅದೇ ರೀತಿ ಎಲ್ಲ ಸಂಘಟನೆ, ಪ್ರಗತಿಪರ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಬಂದು ನಮಗೆ ಬೆಂಬಲ ನೀಡಿದ್ದಾರೆ. ಯಾಕಂದ್ರೆ ಅವರಲ್ಲಿ ಅಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಡಾಕ್ಟರ್ ಬಾಬಾ ಸಾಹೇಬರು ಕಂಡಂತ ಕನಸು ಸಮಾನತೆಯ ಭಾರತ, ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು, ನನ್ನಲ್ಲಿ ಭಾರತೀಯ ದೇಶಭಕ್ತಿ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆದುದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದಲ್ಲಿ ಪೂರ್ವ ಪೀಠಿಕೆಯಲ್ಲಿ ಬರೆದಿದೆ, ಪ್ರಿಯಾಂನಲ್ಲಿ ಬರೆದಿದ್ದೇನೆಂದ್ರೆ ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರೈಸ್ತ, ಜೈನ ಅಂತಲ್ಲ, ನಾನೊಬ್ಬ ಭಾರತೀಯ. ಆದುದರಿಂದ ನನ್ನ ಭಾರತೀಯ ರಾಷ್ಟ್ರ ನಾಯಕರಿಗೆ ಅಪಮಾನವಾದಾಗ ಇಂಥ ನಾಯಕರೆಲ್ಲ ಧ್ವನಿ ಎತ್ತಾರೆ. ತಾವೆಲ್ಲ ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ ನಮ್ಮ ಬುದ್ಧ ಜೈ ಭೀಮ್, ಜೈ ಶಿವಾಜಿ, ಜೈ ಪ್ರಭುತ್ವ. ಎಲ್ಲರೂ ಬ್ಯಾನರ್ ಹಿಂಗಡೆ ಬರ್ಬೇಕು. ಇನ್ನು ಕೆಲವೇ ಕ್ಷಣ ಈಶ್ವರು ನಮ್ಮ ಜೊತೆಗೆ ಬರ್ತಾರೆ. ಬ್ಯಾನರ್ ಹಿಂಗಡೆ ಬರ್ಬೇಕು ಎಲ್ಲರೂ, ಪ್ಲೀಸ್ ದಯಮಾಡಿ ಎಲ್ಲರೂ ಕೂಡ ಬ್ಯಾನರ್ ಹಿಂಗಡೆ ಬರ್ಬೇಕು. ದಯಮಾಡಿ ಬ್ಯಾನರ್ ಹಿಂಗಡೆ ಬರ್ಬೇಕಲ್ರಿ, ದಯಮಾಡಿ ಪ್ಲೀಸ್. ತುಳಸಿರಾಮ್ ಅವರು ವೇದಿಕೆ ಮುಂದೆ ಬರಬೇಕು. ತುಳಸಿರಾಮ್ ಅವರು ಬ್ಯಾನರ್ ಹಿಂಗಡೆ ಬರ್ಬೇಕು ಪ್ಲೀಸ್, ದಯಮಾಡಿ.
ಮಳಿ ಬತ್ತ ಬ್ರಿಟಿಷರ ಒಂದು ಈ ದೇಶವನ್ನೇನು ಆಕ್ರಮಣ ಮಾಡ್ಕೊಂಡಿದ್ರು, ಸ್ವತಂತ್ರ ಸಿಕ್ಕಂತ ಒಂದು ಸಂದರ್ಭದಲ್ಲಿ ಈ ದೇಶ ನೂರಾರು ಭಾಗಗಳಾಗಿತ್ತು. ನೂರಾರು ಭಾಗಗಳಾದಂತ ದೇಶಕ್ಕೆ ಈ ಒಂದು ಒಗ್ಗಟ್ಟಿನಿಂದ ಈ ದೇಶವನ್ನ ಸಮೃದ್ಧವಾಗಿ ಮುನ್ನಡೆಸಕ್ಕಂತ ವಿಚಾರ ಈ ದೇಶಕ್ಕೆ ಮುನ್ನೆಲೆಗೆ ಬಂದಾಗ, ಅವಾಗ ಈ ದೇಶವನ್ನ ಮುನ್ನಡೆಸಕ್ಕಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಸಂದರ್ಭ ಇದಾಗಿತ್ತು. ಅದೇ ರೀತಿಯಾಗಿ ಬಾಬಾ ಸಾಹೇಬರು ಕೂಡ ಈ ಒಂದು ದೇಶಕ್ಕೆ ಈ ಒಂದು ಲಿಖಿತವಾದಂತ ಇಡೀ ಬೃಹತ್ ವಿಶ್ವಕ್ಕೆ ಒಂದು ಮಾದರಿಯಾದಂತ ಒಂದು ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನ ಒಂದು ಪೂರ್ವಯೋಜಿತವಾಗಿ ಈ ದೇಶಕ್ಕೆ ಒಂದು ದೇಶದ ಸಂಸತ್ ಭವನ ಇವತ್ತು ಉದ್ಭವಿಸಿತ್ತು. ಆ ಸಂಸತ್ ಭವನಕ್ಕೆ ಒಂದು ಪ್ರಜಾಪ್ರಭುತ್ವ ಹಿನ್ನೆಲೆ ಮುಖಾಂತರ ಇವತ್ತು ವೋಟ್ ಹಾಕುವ ಒಂದು ಮುಖಾಂತರ ಇವತ್ತು ಈ ದೇಶದ ಒಂದು ಅಧಿಕಾರ ದೇಶ ಮತ್ತು ಪ್ರಜಾಪ್ರಭುತ್ವವನ್ನಾಗಿ ಈ ದೇಶ ಕಾಣಲಿಕ್ಕೆ ಸಾಧ್ಯವಾಯಿತು. ಅಂತ ಒಂದು ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಂದು ವಿಚಾರ ಕೂಡ ಬಾಬಾ ಸಾಹೇಬರು ಪ್ರತಿ ಕ್ಷಣ ಕೂಡ ದುಡಿದಂಥದ್ದು ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅಂತ ಒಂದು ಬಾಬಾ ಸಾಹೇಬರ ಒಂದು ಮೂರ್ತಿ ಇವತ್ತು ತೆರವುಗೊಳಿಸ್ತಾರಪ್ಪ ಅಂತಂದ್ರೆ ಈ ಕೇಂದ್ರ ಸರ್ಕಾರ ಇವತ್ತು ಈ ದೇಶಕ್ಕೆ ಇವತ್ತು ಮಾರಕ ಅಂತೇಳಿ ನಾವೆಲ್ಲರೂ ಇವತ್ತು ಭಾವಿಸ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿದ್ರು ಕೂಡ ಈ ದೇಶ ಇವತ್ತು ಮುನ್ನಡೆಸ್ತಾ ಇದ್ದಾರೆ. ಒಂದು ಸೂಟ್ ಹಾಕೊಂಡಿದ್ದಾರೆ, ಇವತ್ತು ಬೂಟ್ ಹಾಕೊಂಡಿದ್ದಾರೆ, ಇವತ್ತು ಅಧಿಕಾರವನ್ನು ನಡೆಸ್ತಾ ಇದಾರಪ್ಪ ಅಂತಂದ್ರೆ ಇವತ್ತು ಬಾಬಾ ಸಾಹೇಬರು ಕೊಟ್ಟಂತ ಭಿಕ್ಷೆಯ ಕಾರಣ ಅಂತೇಳಿ ನಾವು ಇವತ್ತು ಈ ದೇಶದಲ್ಲಿ ಇವತ್ತು ವೈಜ್ಞಾನಿಕತೆ ಕಮ್ಮಿ ಇಲ್ಲ, ಪ್ರಾಚೀನತೆಗೆ ಕಮ್ಮಿ ಇಲ್ಲ, ವೈಚಾರಿಕತೆಗೆ ಕಮ್ಮಿ ಇಲ್ಲ. ಆದ್ರೆ ಈ ದೇಶದಲ್ಲಿ ಕಮ್ಮಿ ಇರ್ತಕ್ಕಂಥದ್ದು ಮಾನವೀಯತೆಗೆ ಕಮ್ಮಿ ಇದೆ. ಈ ದೇಶಕ್ಕೆ ಇವತ್ತು ಮಾನವೀಯತೆಗೆ ಕಮ್ಮಿ ಇದೆ, ಮನುಷ್ಯತ್ವಕ್ಕೆ ಕಮ್ಮಿ ಇದೆ ಅಂತೇಳಿ ನಾವು ಇವತ್ತು ಭಾವಿಸ್ಬೇಕಾಗಿದೆ. ಇವತ್ತು ಬಾಬಾ ಸಾಹೇಬರು ಬರೇ ಒಂದು ಹೆಸರು ಮಾತಲ್ಲ, ಈ ಪ್ರಪಂಚದ ಒಂದು ಆಸ್ತಿ ಅಂತೇಳಿ ನಾವು ಇವತ್ತೆಲ್ಲರೂ ತಿಳ್ಕೊಂಡಿದ್ವಿ. ಅಂತ ಒಂದು ಆಸ್ತಿಗೆ ಅಂತ ಒಂದು ಈ ದೇಶ ಒಂದು
ಬುನಾದಿ ಹಾಕಿಕೊಟ್ಟಂತ ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿರ್ಬೋದು, ಬಾಬಾ ಸಾಹೇಬರಾಗಿರ್ಬೋದು, ಶಾಹು ಮಹಾರಾಜ್ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಎಲ್ಲ ಒಂದು ನಮ್ಮ ಒಂದು ಪೂರ್ವಜರ ಆಶಯ ಏನಿದೆ ಆ ಆಶಯಕ್ಕೆ ಇವತ್ತು ಧಕ್ಕೆ ತರುವಂತ ಕೆಲಸವನ್ನ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಆ ಸರ್ಕಾರಕ್ಕೆ ನಾವು ಇವತ್ತು ಈ ಹೋರಾಟದ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಈ ಒಂದು ಹೋರಾಟ ಇವತ್ತು ತುಳಸಿ ರಾಮಣ್ಣ ಅವರ ನೇತೃತ್ವದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಒಂದು ಹೋರಾಟದ ಮೂಲಕ ತಮಗೆ ತಿಳಿಸುವುದಿಷ್ಟೇ. ಬಾಬಾ ಸಾಹೇಬರ ಮೂರ್ತಿಯನ್ನು ಯಾವ ಒಂದು ಯೋಜನೆಗೆ ನೀವು ತೆಗೆದಿದ್ದೀರಿ ಅದೇ ಜಾಗದಲ್ಲಿ ಮತ್ತೆ ಬಾಬಾ ಸಾಹೇಬರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಆ ದಿನವನ್ನ ವಿಶೇಷ ದಿನವನ್ನಾಗಿ ಈ ದೇಶ ಹಬ್ಬವನ್ನಾಗಿ ಆಚರಿಸಬೇಕು. ಆ ಒಂದು ವಿಚಾರವಾಗಿ ನಾವು ಇವತ್ತು ಹೋರಾಟ ಮಾಡ್ತೇವೆ. ಅದಕ್ಕೆ ತಮ್ಮೆಲ್ಲ ಹಿರಿಯ ಹೋರಾಟಗಾರರು ಕೂಡ ಬಂದಿದ್ದಾರೆ. ಇವತ್ತು ಎಲ್ಲಾ ಹೋರಾಟಗಾರರ ಮೂಲಕ ಜಿಲ್ಲೆ ತಾಲೂಕು ಬೇರೆ ಬೇರೆ ಇವತ್ತು ಬಾಬಾ ಸಾಹೇಬರ ಅನುಯಾಯಿಗಳು, ನಮ್ಮ ತುಳಸಿ ರಾಮಣ್ಣ ಅರ್ಜನ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಆ ಎಲ್ಲರೂ ಒಂದು ಪೂರ್ವ ಯೋಜಿತ ಅವ್ರೆಲ್ಲರೂ ಮುಂದೆ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಜಿಲ್ಲಾಡಳಿತ ಇವತ್ತು ಕೇಂದ್ರ ಸರ್ಕಾರಕ್ಕೆ ನೀವೆಲ್ಲರೂ ಕೂಡ ಹೇಳಬೇಕು, ಒಂದು ಆದೇಶವನ್ನು ಹೊರಡಿಸಬೇಕು. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಾಬಾ ಸಾಹೇಬರ ಕೋಟಿ ಅಭಿಮಾನಿಗಳಿಗೆ ಇವತ್ತು ಅವಮಾನವಾಗುವಂತ ರೀತಿಯಲ್ಲಿ ನೀವು ನಡೆದುಕೊಂಡಿರಿ. ಆ ಒಂದು ರೀತಿ ಸರಿ ಇಲ್ಲ. ಇವತ್ತು ಒಳ್ಳೆ ಬಾಬಾ ಸಾಹೇಬರ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಹೋರಾಟದ ಮೂಲಕ ತಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಮೋದಿ ಸರ್ಕಾರಕ್ಕೆ ಇವತ್ತು ನಾವು ಮಾಡ್ತಾ ಇರುವಂತ ಮನವಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯತ್ತ ರಾಷ್ಟ್ರಪತಿಗೆ ನಾವು ನೀಡ್ತಾ ಇದ್ವಿ. ವಿಷಯ ಏನಪ್ಪಾ ಅಂತಂದ್ರೆ, ನವದೆಹಲಿಯ ಹಳೆಯ ಸಂಸತ್ ಭವನದ ಮುಂದೆ ಇದ್ದ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನ ಹಳೆಯ ಸಂಸ್ಕೃತಿ ಮುಂದೆಯನ್ನು ಇದ್ದು ಅವುಗಳನ್ನ ತೆರವುಗೊಳಿಸಿದ್ದಾರೆ ಕೇಂದ್ರ ಸರ್ಕಾರ. ಯಾಕೆ ಇರುವೆ ಮೂರ್ತಿಗಳನ್ನ ಟಾರ್ಗೆಟ್ ಮಾಡ್ಯಾರ ಅನ್ನೋದನ್ನು ಬಹಳ ಮುಖ್ಯ ಇದೆ. ಶಿವಾಜಿ ಮಹಾರಾಜರ ವಂಶಸ್ಥರು ನಾವೆಲ್ಲರೂ. ಯಾಕಂದ್ರೆ ಶಿವಾಜಿ ಮಹಾರಾಜರು ಶೂದ್ರ ನಾಯಕರು. ಅವರು ಹಿಂದೂ ಸಮಾಜ ಎಂದೂ ಕಟ್ಟಲಿಲ್ಲ, ಹಿಂದೂ ಸಾಮ್ರಾಜ್ಯನ ಕಟ್ಟಲಿಲ್ಲ, ಹಿಂದುವಿ ಸಮಾಜ ಕಟ್ಟಿದ್ರು. ಹಿಂದುವಿ ಅಂದ್ರೆ ಸಮಾನತೆಯ ಸಮಾಜ. ಅಂದ್ರೆ ಈ ಮನುಸ್ಮೃತಿ ಏನು ಅಧಿಕಾರದಾಗಿದ್ದಾರಲ್ಲ ಬಿಜೆಪಿ, RSS, ಕಾಂಗ್ರೆಸ್ ಸಾರಿ ಈ ಬಿಜೆಪಿ RSS ಕಾಂಗ್ರೆಸ್ದವ್ರನ್ನ ಬರ್ತಾರೆ, ಅದ್ರಾಗ ಏನು ಪ್ರಶ್ನೆ ಇಲ್ಲ. ಅವರು ಈ ಹಿಂದುತ್ವ ಹೆಚ್ಚಿಗೆ ಹೊಡೆದವ್ರು ಅವ್ರಿಗೆ. ಆ ಶಿವಾಜಿ ಮಹಾರಾಜರು ಇವ್ರಿಗೇನ ಹಿಂದುತ್ವದ ಮೇಲೆ ಪ್ರಹಾರ ಮಾಡಿದ್ರು ಅದರ ಸೇಡನ್ನ ಈಗ ತೀರಿಸೋಲಕ್ಕ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ತಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮನುಸ್ಮೃತಿಯನ್ನ ಸುಟ್ಟು ಈ ಮನುವಾದಿಗಳನ್ನ ಏನ್ ಚುಚ್ಚಿದಾರಲ್ಲ ಅದನ್ನ ಸೇಡಿಗಾಗಿಯಿಂದ ಬಾಬಾ ಸಾಹೇಬರ ಮೂರ್ತಿಯನ್ನ ಇವರು ಅಲ್ಲಿ ತೆರವುಗೊಳಿಸಿದ್ರು. ಅಲ್ಲ, ಇವ್ರಿಗೆ ಇನ್ನೂ ಗೊತ್ತಿಲ್ಲ ಈಗ ಏನು ಬಿಜೆಪಿ ದವ್ರದಾರಲ್ಲ ನಾವು ಅಧಿಕಾರದಾಗ ಇದ್ದಿದ್ದೀವಿ ಅಂತೇಳಿ. ನಿಮಗೆ ಅಲ್ಲಿ ಪಾರ್ಲಿಮೆಂಟ್ ತೆರವುಗೊಳಿಸ್ತೇವೆ ನಾವು. ಇನ್ನ ಭಾಳ ಒಂದು 10 ತಿಂಗಳಾದ್ರೆ ಸಾಕು. ಇವರೆಲ್ಲ ನಾವೇನ 5 ವರ್ಷ ಆಡಳಿತ ಮಾಡ್ತೇವಲ್ಲ 10 ತಿಂಗಳು ಸಾಕು ನಮಗೆ. ಅದ್ರಾಗ ಇವರಿಗೂ ತೆರವುಗೊಳಿಸ್ತೇವೆ. ಅದಕ್ಕಾಗಿ ಈಗ ಅಚ್ಚುಕಟ್ಟಾಗಿ ಮತ್ತು ಡಿಸಿಪ್ಲಿನ್ದಿಂದ ಈಗೇನು ಯುವಕರು ಈ ಕಾರ್ಯಕ್ರಮ ಸಂಘಟಿಸಿದ್ದಾರೆ, ವಿಶೇಷವಾಗಿ ಅವ್ರು ತುಳಸಿರಾಮ್ ಹರಿಜನ್ ನೇತೃತ್ವದಲ್ಲಿ. ಯಾಕಂದ್ರೆ ಬರೀ ಹಳಿ ಮುಖಗಳೇ ಆಗಿದ್ದು ಹೊಸ ಮುಖಗಳು ಬೇಕಾಗಿತ್ತು ಈ ಸಮಾಜಕ್ಕೆ. ಇದರಲ್ಲಿ ಯುವ ನಾಯಕತ್ವ ಬೆಳೀಲಿ ಮತ್ತು ಯಾವಾಗಲೂ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಹೊರತುಪಡಿಸಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಹೋರಾಟದ ದಾರಿಯನ್ನು ರೂಪಿಸ್ಕೋಬೇಕು. ಹಳೆ ಬೇರು ಹೊಸ ಚಿಗುರು ಬೆರೆತಾಗ ಮರಸೋಬುಗೋತ್ತರ ಆ ಥರ ಈ ಹಿರಿಯ ಹೋರಾಟಗಾರರ ಮಾರ್ಗದರ್ಶನದಲ್ಲಿ ತಾವು ಹೋರಾಟಗಳನ್ನು ರೂಪಿಸಬೇಕಂತೇಳಿ ಈ ಸಂಘಟಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಬಹಳ ಮುಖ್ಯವಾಗಿ ಅಂತಂದ್ರೆ ಈ ಕೇಂದ್ರ ಸರ್ಕಾರ ಈ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದು ಅವ್ರದ್ದೊಂದು ಆಶಯ ಆಗಿತ್ತು. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ದವರು ಕೆಲಸ ಮಾಡ್ತಾರೆ. ಯಾಕಂದ್ರೆ ಬಿಜೆಪಿದಾಗ ಹೆಚ್ಚಿಗೆ ಮನುವಾದಿಗಳದಾರಲ್ಲ ಅದಕ್ಕಿಂತ ಡಬಲ್ ಕಾಂಗ್ರೆಸ್ದಾಗ ಅದಾರ.
ಇದ್ರಾಗ ಹೆಂಗಂದ್ರೆ ನೀವೊಂದು ತೊಡೆ ದಿನ ಅಧಿಕಾರದಾಗಿರು, ನಾವೊಂದು ದಿನ ತೊಡೆ ದಿನ ಅಧಿಕಾರದಾಗಿರು. ಅದಕ್ಕಾಗಿ ಈ ದೇಶದ ಮೂಲ ನಿವಾಸಿಗಳಾದ ಶೂದ್ರರು, ಅತಿ ಶೂದ್ರರು, ಅಸ್ಪೃಶ್ಯರು, ಅಲ್ಪಸಂಖ್ಯಾತರು, ಹಿಂದುಳಿದವರು ನಾವೆಲ್ಲರೂ ಒಂದಾಗದೇ ಇದ್ರೆ ಈ ದೇಶಕ್ಕೆ ಮತ್ತು ಈ ಮನುಸ್ಮೃತಿಯನ್ನ ಸಂವಿಧಾನವಾಗಿ ಒಪ್ಪಿಕೊಳ್ಳುವಂಥ ಸ್ಥಿತಿ ಬರ್ತದೆ. ಅದಕ್ಕಾಗಿ ಈಗ ಕೇವಲ ಅವರು ಅದನ್ನು ಟ್ರೈಲರ್ ಮಾಡಿದ್ದಾರೆ. ಅವ್ರು ಈ ಮೂರ್ತಿಗಳನ್ನು ತೆಗೆದು ಮತ್ತು ನಾವು ಬೇರೆ ಕಡೆ ಇರ್ತೀವಿ ಅಂತ ಹೇಳ್ತೇವೆ. ಅಲ್ಲಿದ್ದು ಯಾಕೆ ತೆಗೆದ್ರಪ್ಪ? ನಾವಿಲ್ಲಿದು ಬೆಂಗಳೂರಿನಾಗ ಮೆಟ್ರೋ ಮಾಡ್ತೀವಿ ಅಂತೇಳಿ ಬಾಬಾ ಸಾಹೇಬ್ ಮೂರ್ತಿ ತೆಗಿಲಕ್ಕೆ ಪ್ರಯತ್ನ ಮಾಡಿದ್ವಿ. ನಾವು ಟಚೇ ಮಾಡಿಸ್ಕೊಡ್ಲಿಲ್ಲ. ಅಲ್ಲಿ ಟ್ರೈನಿನ ರೂಟೇ ಚೇಂಜ್ ಮಾಡಿರಿ ಅಂತ ಹೇಳಿದೆವು ನಾವು. ಮತ್ತು ಈಗ ಅಲ್ಲಿದ್ದಂಥ ರಾಜಕೀಯ ಪಕ್ಷಗಳು ನಾಯಕರುಗಳು ಏನು ವಿರೋಧ ಪಕ್ಷದ ಕೂತ ಇವ್ರೇನು ಶೇಂಗಾ ಇರ್ಲೈತಾರೇನಲ್ಲಿ? ಇಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸ ನಮ್ಮ ಕೆಲಸ. ಸರ್ಕಾರವನ್ನ ಹದ್ದು ಬಸ್ತಿಗೆ ತರುವ ಕೆಲಸ ವಿರೋಧ ಪಕ್ಷದ. ನಿಮ್ಗೆ ಆ ತಾಕತ್ ಕೊಟ್ಟಿವಿ ನಾವು. ಈ ವಿರೋಧ ಪಕ್ಷಕ್ಕೆ ನಿಮಗೆ ತಾಕತ್ ಕೊಟ್ಟಿವಿ. ನಿಮ್ಮ ಕೆಲಸ ನೀವು ಮಾಡಲಿಲ್ಲ ಅಂದ್ರೆ ನೀವೆಂತ ಆಯೋಗರು ಪಾರ್ಲಿಮೆಂಟಿಗೆ ಹೋಗಿರಿ. ಈ BJPದಾಗಿರುವಂಥ ಈ SC ST ಏನು MP ಗಳದಲ್ಲ, ಇವ್ರು ಏನು ಮಾಡ್ತಾರ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅದ. ಅದಕ್ಕಾಗಿ ಅಲ್ಲ, ಇವರೆಲ್ಲ ನಮ್ಗೆ ಗೊತ್ತಿದ್ದು ಏನು ಇವ್ರು ರಾಷ್ಟ್ರೀಯ ಪಕ್ಷಗಳ ಏನು ಅಲ್ಲಿ ಆರಿಸಿ ಹೋಗ್ಯಾರಲ್ಲ, ಇವರು ದಣಿಗಳ ಬೂಟು ನೆಕ್ಕುವ ದಲಿತ ನಾಯಕರು. ಇವ್ರ ಬಗ್ಗೆ ನಾವೇನು ಗೊತ್ತಿಲ್ಲತ್ತೇನಿಲ್ಲ. ಅದ್ರ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ರೋಡಿಗಿಳಿದು ಹೋರಾಟ ಮಾಡೋದಕ್ಕಿಂತ ನೀವು ಪಾರ್ಲಿಮೆಂಟ್ದಾಗ ಸರಿಯಾಗಿ ಧ್ವನಿ ಎತ್ತದೇ ಇದ್ರ ಯಾವುದೇ ಪಕ್ಷ ಇರಲಿ ಆ ಪಾರ್ಲಿಮೆಂಟ್ ಮೆಂಬರ್ ಮನೆ ಮುಂದೆ ನಾವು ಇನ್ನು ಮುಂದೆ ಧರಣಿಯನ್ನ ಹೋರಾಟಗಳನ್ನ ಹಾಕೋಬೇಕಾಗ್ತದೆ. ಈಗ ಎಲ್ಲರೂ ನಾವು ಬೇರೆ ಕಡೆ ಕುಂದಿರ್ಸ್ತೀವಪ್ಪ ಅಂತಂದ್ರೆ ಈ ದೇಶಕ್ಕೆ ನೋಡಪ್ಪ ಬೆಂಕಿ ಹಚ್ಚೋ ಕೆಲಸ ಆಗ್ತದೆ. ಈ ದೇಶಕ್ಕೆ ಬೆಂಕಿ ಹಚ್ಚೋ ಕೆಲಸ ಈ BJP ಅವ್ರು ಮಾಡಬೇಡ್ರಿ. ಏನು ಅಮಿತ್ ಶಾ, ಈ ಮೋದಿ ಇವ್ರೇನು ಸರ್ವಾಧಿಕಾರಿಗಳಲ್ಲ. ರಾಮನ ಹೆಸರು ಮೇಲೆ ಇವರು ಇಲೆಕ್ಷನ್ ಮಾಡಿದ್ರು. ಅಯೋಧ್ಯೆದಾಗ ಬಿದ್ದು ಬಿಟ್ರಿ ಇವರು. ಅಲ್ಲಿ ರಾಮೇ ಇವ್ರಿಗೆ ಗೊತ್ತಿಲ್ಲ. ರಾಮೇ ಅಂದ ಇವ್ 4 ಢೋಂಗಿ ಅದಾರ ಇವ್ರು ಬೇಡ ಅಂತ ಹೇಳಿ ಅಲ್ಲಿ ಜನ ಇವ್ ಕೆಡು ಬಿಟ್ರ. ಅದಕ್ಕೆ ಈಗಾರೆ ತಿಳ್ಕೊರಿ, ಈ ದೇಶದ ಸಂವಿಧಾನದ ವಿಷಯದಾಗ ಬಂದಾಗ, ಈ ದೇಶದ ಈ ರಾಜ ಮಹಾರಾಜರ ವಿಷಯ ಬಂದಾಗ, ಈ ದೇಶದ ಕ್ರಾಂತಿ ಪುರುಷರ ವಿಷಯ ಬಂದಾಗ ಇವರು ಮನುವಾದವನ್ನ ಸೇರಿಸುವಂತ ಕೆಲಸ ಮಾಡ್ಲಾಗ್ತಾರೆ. ಆ ಅಯೋಧ್ಯೆದಾಗ ಅಲ್ಲೇನೇ ರಾಮನು ಇಲ್ಲ, ಯಾವ ಗುಡಿನೂ ಇಲ್ಲ. ಅಲ್ಲಿ ಬುದ್ಧನ ಅವಶೇಷಗಳು ಸಿಕ್ಕಾವಲ್ಲಿ. ಈ ದೇಶ ಐತಿ, ಏನೇ ಇದ್ರು ಬುದ್ಧಮಯನೇ ಐತಿ. ಈ ದೇಶದ ಏನು ನಮ್ಮ ಶಾಂತಿ, ನಮ್ಮ ಹೋರಾಟಗಳ ಇಲ್ಲಿಲ್ಲ ಅಂದ್ರೆ ಇವು ಯಾವ ಎಲ್ಲೋ ಬೆಂಕಿ ಹಚ್ಚಿ, ಬಸ್ಸಿಗೆ ಬೆಂಕಿ ಹಚ್ಚಿ ಪೊಲೀಸರಿಗೆ ತ್ರಾಸ ಮಾಡಿಬಿಡ್ತಿದ್ದೇವೆ ನಾವು. ಆದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬುದ್ಧನ ಮಾರ್ಗದಾಗ ನಡಿಲತ್ತೀವಿ, ಅದಕ್ಕೆ ಶಾಂತಿಯಿಂದ ನಾವು ಹೋರಾಟ ಮಾಡ್ಲತ್ತೀವಿ. ಇದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಮಾಡಬೇಕು. ಮತ್ತು ಇಲ್ಲಿ ಜಿಲ್ಲಾಡಳಿತ ಒಂದು ಸ್ವಲ್ಪ ಭಾಳ ಈ ಮನುವಾದಿ ಶಕ್ತಿಗಳ ಕೈಯಾಗ ಕಪಮುಷ್ಟಿಯಲ್ಲಿ ಸಿಕ್ಕಾವ್. ಈ ಕಪಿಮುಷ್ಟಿಯಿಂದ ನಾವು ಬಿಡಿಸ್ಬೇಕಾಗಿತ್ತಂದ್ರೆ ಏನು ಮಾಡಿಬಿಡ್ತಾರೆ, ನಮ್ಮ ಮೇಲೇನೆ ಸುಳ್ಳು ಕೇಸ್ಗಳನ್ನ ಹಾಕ್ಬಿಡ್ತಾರೆ ಅವ್ರಿಗೆ. ಹಿಂಗೆ ಒಂದು ಹೋರಾಟ ಮಾಡಿದ್ರೆ ನಾವು ಹೋರಾಟ ಮಾಡುವ ನಾಯಕರ ಮೇಲೆ ಅಂಥ ವ್ಯವಸ್ಥೆ ಜಿಲ್ಲಾಡಳಿತ ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ನಾವು ಹೊಳ್ಳಿ ನಾವು ಇದ್ದೇವೆ ತಿಳಿ ನೀವು ಆಡಳಿತ ಮಾಡ್ಲತ್ತೀರಿ, ನಾವು ಹೊಳ್ಳಿ ಬಿದ್ದೇವೆ ಅಂದ್ರೆ ನೀವು ಆಡಳಿತ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಈ ಮೋದಿ, ಶಾ, ಅವರು ಇವರು ಯಾರೇ ಇರಲಿ, ಇವೆಲ್ಲ ಗೊಂಬೆಗಳಲ್ಲವು. ಪಟ್ಟಣ RSS ಕಚೇರಿದಾಗ ಐತಿದ್ರು. ಇವು ಕುಣಿತಾವ ಅಷ್ಟೇ. ಹಿಂಗೆ ಮಂಗ್ಯಾನಂಗೆ ಮಾಡೋದು ಬೇಡ. ಈ ದೇಶಕ್ಕಾಗಿ ಏನು ತಮ್ಮ ಸರ್ವಸ್ವವನ್ನೇ ಸಮರ್ಪಣೆ ಮಾಡಿದಂಥ ಶೂದ್ರ ಮಹಾರಾಜರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅದೇ ಸ್ಥಾನದಾಗ ಕುಂದಿರಬೇಕು. ಈ ದೇಶದ ಹಣೆ ಬರಬಾರ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಅದೇ ಸ್ಥಳದಾಗ ಕುಂದಿರಬೇಕು. ಇಲ್ಲಿಲ್ಲಪ್ಪ ಅಂತಂದ್ರೆ ಈ ಹೋರಾಟ ಉಗ್ರ ರೂಪ ತಾಳ್ತದೆ ಅಂತ ಹೇಳಿ 12 ಮಾತುಗಳು ಮುಗಿಸ್ತೀನಿ. ಜೈ ಭೀಮ್. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ವಿಜಯಪುರ ಪದಾಧಿಕಾರಿಗಳು ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇತ್ತೀಚೆಗೆ ಐತಿಹಾಸಿಕ ನವದೆಹಲಿಯ ಹಳೆಯ ಸಂಸತ್ ಭವನದ ಮುಂದೆ ಇದ್ದ ರಾಷ್ಟ್ರ ನಾಯಕರಾದ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಕೇಂದ್ರ ಸರ್ಕಾರ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದೆ. ಈ ಘಟನೆ ವಿಶ್ವದಾದ್ಯಂತ ಇರುವ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿದೆ. ಈ ಘಟನೆ ದೇಶದ ಚರಿತ್ರೆಯ ಪುಟದಲ್ಲಿ ದೊಡ್ಡ ಕಪ್ಪು ಚುಕ್ಕಿಯಾಗಿದೆ.
ಕೂಡಲೇ ಸನ್ಮಾನ್ಯರಾದ ತಾವು ಹಳೆಯ ಸಂಸತ್ ಭವನದ ಮುಂದಿನ ಮೂಲ ಸ್ಥಳದಲ್ಲಿ ರಾಷ್ಟ್ರ ನಾಯಕರಾದ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಪುನಃ ಪ್ರತಿಷ್ಠಾಪಿಸಲು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡುವ ಮೂಲಕ ಗೌರವ ಸಲ್ಲಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ತುಳಸಿರಾಮ್ ಹರಿಜನ್ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ಅಧ್ಯಕ್ಷರು.